ಇವತ್ತು ಸಿದ್ದರಾಮಯ್ಯ ಸರ್ಕಾರ ವಿರುದ್ಧ ಇಡೀ ಜನಮಾನಸದಲ್ಲಿ ಇವತ್ತು ಆಕ್ರೋಶ ಇದೆ, ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಇದೆ. ಒಂದು ಕಡೆ ಮಿತಿ ಮೀರಿದ ಭ್ರಷ್ಟಾಚಾರ, ಮತ್ತೊಂದು ಕಡೆ ಮಿತಿ ಮೀರಿದ ದರ ಏರಿಕೆ. ಯಾವುದೇ ಒಂದು ಜೀವನ ಅವಶ್ಯಕವಾದಂತಹ ವಸ್ತುಗಳಿರಲಿ, ಹಾಲು, ವಿದ್ಯುತ್ ಶಕ್ತಿ, ಡೀಸೆಲ್, ಪೆಟ್ರೋಲು, ಎಲ್ಲ ದರ ಏರಿಕೆ ಆಗಿದೆ. ಅದರ ಬಗ್ಗೆ ಜನರ ಆಕ್ರೋಶ ಇದೆ. ಈಚೆಗಡೆ ನಗರಸಭೆ, ಪುರಸಭೆ, ಮಹಾನಗರ ಸಭೆಗಳಲ್ಲಿ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದಾರೆ, ಅದರದ್ದು ಆಕ್ರೋಶ ಇದೆ. ಮತ್ತು ದುರಾಡಳಿತ, ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಮಹಿಳೆಯರಿಗೆ ಯಾವುದೇ ರೀತಿ ಗೌರವ ಇಲ್ಲ, ಅತ್ಯಾಚಾರ, ಗುಂಡಾಗಿರಿ ಬೆಳಗಿಂದ ಸಾಯಂಕಾಲ ಇವತ್ತು ನಡೀತದೆ. ಟಿವಿ ತೆಗೆದ್ರೆ ಅದನ್ನು ನೋಡ್ತೀವಿ. ಅದರ ಬಗ್ಗೆನೂ ಜನರಲ್ಲಿ ಆಕ್ರೋಶ ಇದೆ. ಅದಕ್ಕಾಗಿ ಇವತ್ತು ಹೇಳ್ತಾ ಇದ್ದಾರೆ ಜನತೆ, ಆದಷ್ಟು ಬೇಗನೆ ಸಿದ್ದರಾಮಯ್ಯನವರು ಮನೆಗೆ ಕಳಿಸಬೇಕು, ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರ ಇಲ್ಲಿ ಬರಬೇಕು ಅನ್ನುವಂಥದ್ದು ಇವತ್ತು ಜನ ದೃಢ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಒಂದು ನಾನು ಹೇಳ್ತೀನಿ, ಈ ಒಂದು ಆಕ್ರೋಶ ಯಾವ ರೀತಿ ಇದೆ ಅಂದ್ರೆ, ಹಿಂದೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ 40% ಕಮಿಷನ್ ಅಂತ ಹೇಳಿದ್ರು. ಒಂದು ಕಮಿಟಿನ ಮಾಡಿದ್ರು, ಆಯೋಗ ಮಾಡಿದ್ರು. ಆಯೋಗದ ರಿಪೋರ್ಟ್ ಬಂತು. ಆಯೋಗದ ರಿಪೋರ್ಟ್ದಲ್ಲಿ ಯಾವುದೂ ಪ್ರೂವ್ ಆಗಿಲ್ಲ, ಯಾವುದೂ ಎವಿಡೆನ್ಸ್ ಇಲ್ಲ ಅಂತ ಹೇಳಿ ವರದಿ ಕೊಟ್ಟಾಗೂ ಸದ್ಯಕ್ಕೆ ಇನ್ನೊಂದು ಇನ್ವೆಸ್ಟಿಗೇಷನ್ ಸಲುವಾಗಿ ಮತ್ತೊಂದು ಟೀಮ್ ಮಾಡಿದ್ದಾರೆ. ಅಂದ್ರೆ ಅದನ್ನ ಮರೆ ಮಾಸಲಿಕ್ಕೆ ನಾ ಹೇಳ್ತೀನಿ, ಸಿದ್ದರಾಮಯ್ಯನವರು ನಿಮ್ದು ಭ್ರಷ್ಟಾಚಾರ ತುಂಬಿ ತುಳುತ್ತಾ ಇದೆ. ಹಿಂದೆ ಅರ್ಕಾವತಿ ಪ್ರಕರಣ 1000 ಎಕರೆ ಜಮೀನನ್ನ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ 1000 ಎಕರೆ ಜಮೀನನ್ನ ಡಿನೋಟಿಫೈ ಮಾಡಿದ ಅರ್ಕಾವತಿ ಹಗರಣವನ್ನ ಅದು ಪ್ರತಿಪಕ್ಷದ ನಾಯಕನಾಗಿ ಎತ್ತಿದೆ. ಅದು ಮನೆಗೆ ಹೋಗುವ ಪರಿಸ್ಥಿತಿ ಬಂತು. ಕೆಂಪಣ್ಣ ಆಯೋಗದ ರಿಪೋರ್ಟ್ ಬಂತು, ಅವತ್ತು ಬಂತು ರಿಪೋರ್ಟ್, ಅದು ಹೊರಗೆ ಬಂದಿಲ್ಲ ಇನ್ನೂವರೆಗೆ. ಈಗ ಸಿದ್ದರಾಮಯ್ಯ 2ನೇ ಬಾರಿ ಇವತ್ತು ಹೊರಗೆ ಹಾಕಲಿಲ್ಲ, ಸದನದಲ್ಲಿ ಮಂಡನೆ ಮಾಡ್ಲಿಕ್ಕೆ ಆಗಿಲ್ಲ. ಯಾಕಂದ್ರೆ ಆ ಅರ್ಕಾವತಿ ರಿಪೋರ್ಟ್, ಕೆಂಪಣ್ಣವ್ರ ರಿಪೋರ್ಟ್ ನಲ್ಲಿ ಸಿದ್ದರಾಮಯ್ಯನವರು ತಪ್ಪುಗಾರರಂತ ಹೇಳಿ ಅದರಲ್ಲಿ ಅಬ್ಸರ್ವೇಷನ್ ಇದೆ. ಅದಕ್ಕಾಗಿ ಅದನ್ನು ಹೊರಗೆ ಹಾಕಲಿಲ್ಲ. ಈಗ ಮೈಸೂರಿನ ಮೂಡಾ ಹಗರಣ ಅದೆಲ್ಲ ಒಂದು ಮುಚ್ಚಿ ಹಾಕುವಂತ ಕೆಲಸ ಮಾಡಿದ್ರು. ಆದ್ರೆ ಇನ್ನೂ ಇಡಿಯವರು ಬಿಟ್ಟಿಲ್ಲ. ಕೋರ್ಟ್ನಲ್ಲಿ ಪ್ರಕರಣ ನಡೆದದ. ಇವತ್ತು ನಾಳೆ ಮತ್ತೆ ಮೂಡಾ ಹಗರಣ ಇವರು ತಲೆ ಸುತ್ತದ ಸಿದ್ದರಾಮಯ್ಯನವ್ರದ್ದು. ಹೀಗಾಗಿ ಪ್ರತಿಯೊಂದು ಹಂತದಲ್ಲಿ ಭ್ರಷ್ಟಾಚಾರ, ಪ್ರತಿಯೊಂದು ಇಲಾಖೆಯಲ್ಲಿ ಭ್ರಷ್ಟಾಚಾರ. ಅದಕ್ಕಾಗಿ ಕಾಂಗ್ರೆಸ್ಸಿನ ಶಾಸಕರ ಬೇಸರಾಗಿ ಬಿಟ್ಟಾರೆ ಈ ಸರ್ಕಾರ ಬಗ್ಗೆ. ಬಸವರಾಜ ರೆಡ್ಡಿ ಮೊನ್ನೆ ಹೇಳಿದ್ದು ನೋಡಿದ್ರಿ, ದೇಶದಲ್ಲಿ ಅತ್ಯಂತ ಭ್ರಷ್ಟ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅಂತ ಯಾರು ಹೇಳ್ತಾರೆ? ಬಸವರಾಜ ರಾಯರೆಡ್ಡಿ ಹೇಳ್ತಾರೆ. ಇನ್ನೊಬ್ಬರು ದಾವಣಗೆರೆಯಲ್ಲಿ ಒಬ್ಬ ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾರೆ, ದಲಿತ ವರ್ಗಕ್ಕೆ ಬಂದಂತ ಒಬ್ಬ ಶಾಸಕರು ಹೇಳ್ತಾರೆ ಏನಂತಂದ್ರೆ, ಪೌರ ಕಾರ್ಮಿಕರನ್ನ ಕಾಯಂ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬೊಬ್ಬರ ಕಡೆಯಿಂದ 3 ರಿಂದ 5 ಲಕ್ಷ ರೂಪಾಯಿ ಲಂಚ ಕೇಳಾಕತ್ತಾರ ಅಂತೇಳಿ ಕಾಂಗ್ರೆಸ್ಸಿನ ಶಾಸಕರು ಹೇಳ್ತಾರೆ. ಅಂದ್ರೆ ಮಿತಿ ಮೀರಿ ಹೋಗಿದೆ. ನಾಚಿಕೆ ಬರ್ಬೇಕು, ಸಿದ್ದರಾಮಯ್ಯ ನಾಚಿಕೆ ಬರ್ಬೇಕು. ಇವತ್ತು ಬೆಳಿಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೇಳಿಕೆಯನ್ನು ನೋಡಿದಲ್ಲ. ಮಲ್ಲಿಕಾರ್ಜುನ ಖರ್ಗೆ, ನೋಡ್ರಿ ಬಾಳ ಗುದ್ದಾಡಕ್ ಹೋಗ್ಬೇಡ್ರಿ, ಕಾಂಗ್ರೆಸ್ ನಲ್ಲಿ ಒಗ್ಗಟ್ಟಿಲ್ಲ, ಬಾಳ ಗುದ್ದಾಡಕತ್ತೀರಿ ನೀವು, ಪರಸ್ಪರ ಸಂಘರ್ಷ ಇದೆ ಕಾಂಗ್ರೆಸ್ ನಲ್ಲಿ, ಹೀಗೆ ಮುಂದುವರೆದ್ರೆ ಮೋದಿಜಿಯವರು ಅಮಿತ್ ಶಾ ನಿಮ್ಮನ್ನು ಬಿಡುದಿಲ್ಲ, ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ನಾ ಹೇಳ್ತೀನಿ, ಮೋದಿಜಿಯವರು ಅಮಿತ್ ಶಾ ಏನು ಮಾಡ್ಬೇಕಾಗಿಲ್ಲ. ಈ ಸರ್ಕಾರಕ್ಕೆ ಟೈಮ್ ಬಾಂಬ್ ಇಡುವಂತ ಕೆಲಸ DK ಶಿವಕುಮಾರ್ ಮಾಡ್ತಾ ಇದ್ದಾರೆ. ಟೈಮ್ ಬಾಂಬ್ ಬಹುಶಃ ಆ ಟೈಮ್ ಬಾಂಬ್ ಯಾವಾಗ ಸ್ಫೋಟ ಆಕದಂದ್ರೆ ನವೆಂಬರ್ ಡಿಸೆಂಬರ್ಗೆ ಸ್ಫೋಟ ಆಕತಿ. ನವೆಂಬರ್ ಡಿಸೆಂಬರ್ ಆ ಕಾಯಕತ್ತಾರ, ಅವರು ಕಾಯಕತ್ತಾರ, ಇವರು ಕಾಯಕತ್ತಾರ. ಸಿದ್ದರಾಮಯ್ಯ ಅಂತಾನ ಆದಷ್ಟು ಅಧಿಕಾರ ಮುಂದುವರಿಸಬೇಕಂತಾರ, DK ಶಿವಕುಮಾರ್ ಆದಷ್ಟು ಬೇಗ ಆ ಕುರ್ಚಿ ಹಿಡಿಬೇಕಂತಾರ. ಆ ಟೈಮ್ ಬಾಂಬ್ ಎಲ್ಲಿ ಫಿಕ್ಸ್ ಆಗಿದೆ? ನವೆಂಬರ್ ಡಿಸೆಂಬರ್ ಫಿಕ್ಸ್ ಆಗಿದೆ. ನೀವು ನೋಡ್ತಾ ಇರಿ, ಬರೆದು ಕೊಡ್ತೀನಿ ನಾನು. ನವೆಂಬರ್ ಡಿಸೆಂಬರ್ನಲ್ಲಿ ಆ ಟೈಮ್ ಬಾಂಬ್ ಸ್ಫೋಟ ಆಗ್ತದೆ, ಈ ಸರ್ಕಾರ ಮನೆಗೆ ಹೋಗ್ತದೆ. ಅದಕ್ಕೆ ಅಮಿತ್ ಶಾ ಮೋದಿಯವರು ಬೇಕಾಗಿಲ್ಲ. ಈ ಜನ ಆಕ್ರೋಶ ಮತ್ತು ಕಾಂಗ್ರೆಸ್ಸಿನ ಸಂಘರ್ಷ ಅದೇ ಸಾಕು. ಅವರಲ್ಲೇ ಒಳ ಹೊರತ ನಡೆಯೋದು, ಯಾವಾಗ ಏನಾಗ್ತದೆ ಗುರ್ತಿಲ್ಲ. ಅದಕ್ಕಾಗಿ ಈ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ಅಭಿವೃದ್ಧಿ ಕೆಲಸ ಇಲ್ಲ, ಮತ್ತೊಂದಿಲ್ಲ. ಈಗ ವಕಫ್ ಕಾಯ್ದೆ ತಗೊಂಡ್ಬಂದ್ವಿ. ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಆ ವಕಫ್ ಕಾಯ್ದೆ ಏನು ತಿದ್ದುಪಡಿ ಆತಲ್ಲ, ಅದು ಅಲ್ಪಸಂಖ್ಯಾತರ ಮುಸಲ್ಮಾನರ ಪರವಾಗಿರುವಂತಹ ತಿದ್ದುಪಡಿ. ಅದು ಬಡ ಜನರಿಗಿದ್ದಾರೆ,
ಬಡ ಕುಟುಂಬ ಇದ್ದಾರೆ. ಅವ್ರಿಗೆ ಇಲ್ಲಿವರೆಗೆ ನೋಡ್ರಿ 8 ಲಕ್ಷ ಎಕರೆ ಜಮೀನಿತ್ತು ವಕಫ್ ಪ್ರಾಪರ್ಟಿಗೆ. ಇಡೀ ದೇಶದಲ್ಲಿ ಅದರ ಆದಾಯ ಎಷ್ಟು? ಇಡೀ ದೇಶದಲ್ಲಿ 160 ಕೋಟಿ ಮಾತ್ರ. 160 ಕೋಟಿ. ಎಲ್ಲ ಅಲ್ಲಿ ಇದ್ದಂತ ಕಾಂಗ್ರೆಸ್ನ ಮುಖಂಡರು ಅವರು ಇವರು ಭ್ರಷ್ಟಾಚಾರ ಮಾಡಿ ವಕಫ್ ಪ್ರಾಪರ್ಟಿನ ಒಳಗೆ ಹಾಕೊಂಡಿದ್ರು. ಹೀಗಾಗಿ ಇವತ್ತು ವಕಫ್ ಪ್ರಾಪರ್ಟಿನ ತಿದ್ದುಪಡಿ ತರುವ ಮುಖಾಂತರ ಮುಸಲ್ಮಾನ ಬಂಧುಗಳಿಗೆ ಒಳ್ಳೆ ಕೆಲಸವನ್ನ ಉಪಕಾರ ಮಾಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಮೋದಿಜಿಯವರು. ಇದನ್ನ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಅವರು ಅಪಪ್ರಚಾರಕ್ಕೆ ಅಲ್ಪಸಂಖ್ಯಾತರು ಇವತ್ತು ಅದಕ್ಕೆ ಇದು ಹಾಕ್ಬಾರ್ದು ಅನ್ನುವಂಥ ಸೊಪ್ಪು ಹಾಕ್ಬಾರ್ದು ಅನ್ನುವಂಥ ಮಾತನ್ನು ಹೇಳ್ತೀನಿ. ವೆಸ್ಟ್ ಬೆಂಗಾಲ್ದಾಗ ಇವತ್ತು ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಹೇಳ್ತಾರೆ, ಅದೇ ರೀತಿ ಸಿದ್ದರಾಮಯ್ಯನವರು, ಅದೇ ರೀತಿ ಸ್ಟಾಲಿನ್ ಏನ್ ಹೇಳ್ತಾರೆ, ಈ ವಕಫ್ ಕಾನೂನು ನಮ್ಗೆ ಜಾರಿ ಮಾಡುದಿಲ್ಲ ಅಂತ. ನೀವೇನ್ ಪಾಕಿಸ್ತಾನದಾಗಿದೆ? ನೀವು ಸ್ಟಾಲಿನ್, ಸಿದ್ದರಾಮಯ್ಯ, ಮಮತಾ ಬ್ಯಾನರ್ಜಿ ಬಹುಶಃ ಪಾಕಿಸ್ತಾನದಾಗ ಅದರ ತಿಳ್ಕೊಂಡಾರ. ಅವರು ನಮ್ಮ ದೇಶದಾಗ ಅದೀರಿ. ಅಂಬೇಡ್ಕರ್ ಅವ್ರು ಏನೋ ಮಾಡಿರಲ್ಲ ಸಂವಿಧಾನ, ಅದಕ್ಕೆ ಬದ್ಧರಾಗಿದ್ದೀರಿ ನೀವೆಲ್ಲರೂ. 3 ಮುಖ್ಯಮಂತ್ರಿ. ಇದು ಮೋದಿ ಅವರು ಪಾರ್ಲಿಮೆಂಟ್ ಪಾಸ್ ಮಾಡಿದೆ ವಕಫ್ ಕಾಯ್ದೆ. ಅದನ್ನ ಅನುಷ್ಠಾನ ಮಾಡುವಂತ ಕೆಲಸ ನಿಮ್ದು. ನೀವು ಅನುಷ್ಠಾನ ಮಾಡಕ್ ಒಲ್ಲೆ ಅಂತಂದ್ರೆ ನೀವು ಮನೆಗೆ ಹೋಗ್ಬೇಕಾಗತ್ತೆ. ನಿಮ್ಮ ಸರ್ಕಾರ ರದ್ದಾಗ್ತದೆ, ಮನೆಗೆ ಹೋಗ್ಬೇಕಾಗ್ತದೆ. ಹೀಗಾಗಿ ಆ ಪರಿಸ್ಥಿತಿ ಬಂದದೆ. ಆ ಹಿನ್ನೆಲೆಯಲ್ಲಿ ನಾವು ಒಂದೇ ಒಂದು ಹೇಳ್ತೀನಿ, ಈ ಒಂದು ಭ್ರಷ್ಟ ಸರ್ಕಾರದ ವಿರುದ್ಧ ಇವತ್ತೇನು ಜನಾಕ್ರೋಶ ಯಾತ್ರೆ ಮುಖಾಂತರ ಇವತ್ತೇನು ಹೊಂಟಿದ್ದೇವೆ. ಇವತ್ತು ಯಾತ್ರೆ ಬಹಳ ಯಶಸ್ವಿಯಾಗಿ ನಡೆದಿದೆ. ಇದರ ಮುಖಾಂತರ ಜನ ಜಾಗೃತಿ ಮಾಡುವಂತ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ. ಇವತ್ತು ಬಾಗಲಕೋಟೆ ಜಿಲ್ಲೆ ಯಾವಾಗಲೂ ಹೋರಾಟದ ಜಿಲ್ಲೆ. ಈಗ ಕಾರಜೋಳ ಹೇಳಿದ್ರು, ಇವತ್ತು ಈ ಸರ್ಕಾರದಲ್ಲಿ ಹಣ ಇಲ್ಲ. ಇವತ್ತೇನಾದ್ರೂ ಇಲ್ಲಿ ಬಾಗಲಕೋಟೆಗೆ ಏನು ಕೆಲಸ ನಡೆದ್ರೆ ಚರಂತಿ ಮಠ ಅವ್ರ ಹಿಂದೆ ಏನು ಮಂಜೂರು ಮಾಡಿಸಿದ್ರಲ್ಲ ಅವ ರಸ್ತೆ ಚಾಲೂ ಮಾಡೋಣ, ಬೇರೆ ಯಾವ್ದು ಇಲ್ಲ. ಇಡೀ ಬಾಗಲಕೋಟೆ ಜಿಲ್ಲೆಯೊಳಗೆ ಹಿಂದೆ ಇಲ್ಲಿದ್ದಂತ ನಮ್ಮ ಶಾಸಕರು ಏನು ಹಣ ಮಂಜೂರು ಮಾಡಿದ್ರಲ್ಲ ಅದೇ ಕೆಲಸ ಇವತ್ತು ನಡೆದಾವ್. ಕಾಂಗ್ರೆಸ್ಸಿನ ಕಡೆ ಏನೂ ಇಲ್ಲ. ಕಾಂಗ್ರೆಸ್ ಹೋಗಿ ಕೇಳ್ರಿ, ನೀವು ಕಿವ್ಯಾಗೆ ಪರ್ಸನಲ್ ಹೋಗಿ ಕೇಳ್ರಿ, ಇಲ್ರಪ್ಪ ಈ ಸರ್ಕಾರದಾಗ ಏನು ಕೆಲಸ ಆಗ್ತಿಲ್ಲ ಅಂತ ಅವರೇ ಹೇಳ್ತಾರೆ. ಈ ಪರಿಸ್ಥಿತಿ ಕಾಂಗ್ರೆಸ್ ಇದೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಆಲ್ಮಟ್ಟಿಗೆ ಕೃಷ್ಣ ಮೇಲ್ದಂಡೆ ಯೋಜನೆಗೆ ನಿಜವಾಗಿ ನಾನು ಮುಖ್ಯಮಂತ್ರಿ ಇದ್ದಾಗ 17,000 ಕೋಟಿ ನಿಗದಿ ಮಾಡಿದ್ದೆ, ಬಜೆಟ್ ನಲ್ಲಿ ನಿಗದಿ ಮಾಡಿದ್ದೆ. ಮುಂದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 50,000 ಕೋಟಿ, ಈಗ 80,000 ಕೋಟಿ ಆಗಿದೆ. ಅದಕ್ಕಾಗಿ ಸಿದ್ದರಾಮಯ್ಯ ಬಜೆಟ್ ತೆಗೆದು ನೋಡ್ರಿ, ಇಲ್ಲಿ ಕಾಂಗ್ರೆಸ್ ಶಾಸಕರು ಏನ್ ಮಾಡ್ತಾ ಇದ್ದಾರೆ. ಇದು ಜನಾಕ್ರೋಶ. ಈ ಸಿದ್ದರಾಮಯ್ಯ ಸರ್ಕಾರದಿಂದ 1 ಪೈಸಾ ಆಲ್ಮಟ್ಟಿ ಡ್ಯಾಮ್ಗೆ ಎತ್ತರ ಮಾಡಲಿಕ್ಕೆ, ನೀರು ಸಂಗ್ರಹ ಮಾಡಲಿಕ್ಕೆ, ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 1 ಪೈಸಾ ಹಣವನ್ನ ಸಿದ್ದರಾಮಯ್ಯವರು ಕೊಡ್ಲಿಲ್ಲ. ಇವತ್ತು 80,000 ಕೋಟಿ ಬೇಕು. ನಿಮಗೆ ನಿಜವಾಗಿ ಕಳ್ಕಳಿ ಇದ್ರೆ ಪ್ರತಿ ವರ್ಷ 50,000 ರಿಂದ 60,000 ಕೋಟಿ ಇವತ್ತು ಗ್ಯಾರಂಟಿಗೆ ಖರ್ಚು ಮಾಡಾಕತ್ತೀರಿ. ಅದ್ರದ್ದು ಒಂದು ಅರ್ಧದಷ್ಟಾದ್ರೂ ಕೃಷ್ಣಾ ಮೇಲ್ದಂಡೆ ಯೋಜನೆ ಖರ್ಚು ಮಾಡ್ರಿಪ್ಪ. ಈ ಬಾಗಲಕೋಟೆ ಜಿಲ್ಲೆ, ಬಿಜಾಪುರ, ಉತ್ತರ ಕರ್ನಾಟಕ ಜಿಲ್ಲೆ ನಮ್ಮ ರೈತರು ಉದ್ಧಾರ ಆಗ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಿಂದ ಹೇಳ್ತೇನೆ. ಅದಕ್ಕಾಗಿ ಈ ಸರ್ಕಾರ ಆದಷ್ಟು ಬೇಗನೆ ಮನೆಗೆ ಹೋಗ್ತದೆ. ಆ ಟೈಮ್ ಬಾಂಬ್ ಆದಷ್ಟು ಬೇಗನೆ ಸ್ಫೋಟ ಆಗ್ತದೆ. ಅದಕ್ಕೆ ಕೈಗೊಡ್ರಿ, ಜನ ಜಾಗೃತಿ ಮಾಡುವಂತ ಕೆಲಸ ಮಾಡ್ರಿ. ಇವತ್ತು ವಿಜೇಂದ್ರ ಅವರ ನೇತೃತ್ವದಲ್ಲಿ ಈಗ ಯಶಸ್ವಿಯಾದಂಥ ರ್ಯಾಲಿಗಳು ನಡೀತಾ ಇದ್ದಾವೆ. ಅವರಿಗೆ, ಅವ್ರ ಎಲ್ಲ ಟೀಮ್ದವರಿಗೆ ನಾನು ಅಭಿನಂದನೆ ಸಲ್ಲಿಸಿ ನನ್ನ 4 ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.